Hey everyone, welcome back to our channel ESF Standards. So in this lecture we're going to discuss about the important questions of biology for engineers and subject code BBOK407 ಆಯಿತಾ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ನಿಮಗೆ ಇ ಸಿ ಸ್ಟ್ರೀಮ್ ಅಂತ. ಸೊ ಇ ಸಿ ಸ್ಟ್ರೀಮ್ ಆ್ಯಕ್ಚುಲಿ ಫಾರ್ ಪ್ರತಿ ಬ್ರ್ಯಾಂಚಿಗೂ ಅಷ್ಟೇ ಒಂದೇ ಸಬ್ಜೆಕ್ಟು ಒಂದೇ ಕಾನ್ಸೆಪ್ಟ್ಸೇ, ಪ್ರತಿಯೊಬ್ಬರಿಗೂ ಒಂದೇ ಆನ್ಸರ್ ಕೂಡ ಅಷ್ಟೇ. ಬಟ್ ಸಬ್ಜೆಕ್ಟ್ ಕೋಡ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಬಟ್ ಆ ಕಡೆ ಇರೋದು ಈ ಕಡೆ ಆಗಿರೋದು, ಈ ಕಡೆ ಇರೋದು ಆ ಕಡೆ ಆಗಿರೋದು ಅಷ್ಟೇ. ಬಟ್ ಪ್ರತಿಯೊಬ್ಬರಿಗೂ ಇ ಸಿ ಆಗಲಿ ಸಿ ಎಸ್ ಆಗಲಿ ಪ್ರತಿಯೊಬ್ಬರಿಗೂ ಸೇಮ್ ಸಿಲೆಬಸ್ಸೇ, ಸೇಮ್ ಕ್ವಶನ್ಸೇ, ಸೇಮ್ ಟಾಪಿಕ್ಸೇ ಆಯಿತಾ. ಸೊ ಮೀನ್ಸ್ ಇದರಲ್ಲಿ ನಿಮಗೆ ಇ ಸಿ ಸ್ಟ್ರೀಮಲ್ಲಿ ಏನಾಗಿದೆ ಅಂದರೆ ಮಿಕ್ಸಪ್ ಮಾಡಿದ್ದಾರೆ ಅಷ್ಟೇ. ಬಟ್ ಅದರಲ್ಲಿ ಸೀಕ್ವೆನ್ಸಾಗಿ ಕೊಟ್ಟವ್ರೆ ಅಷ್ಟೇ, ಮೀನ್ಸ್ ಕಾನ್ಸೆಪ್ಟ್ಸ್ ಎಲ್ಲ. ಬಟ್ ಎವ್ರಿಥಿಂಗ್ ಈಸ್ ಈಸಿ. ಸ್ಟೂಡೆಂಟ್ಸ್ ಬಯಾಲಜಿ ಅಂತೀರ, ಮೈನ್ಲಿ ಯಾರು 12th ಬಯಾಲಜಿ ಓದಿದ್ದೀರಲ್ಲ ಅವ್ರಿಗೆ ತುಂಬ ಈಸಿ ಆಗುತ್ತೆ ಇದು. ಸೊ 11th and 12th ಬಯಾಲಜಿ ಓದಿರೋರಿಗೆ ತುಂಬ ಈಸಿ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಮೀನ್ಸ್ ಇಲ್ಲಿ ಫಿಂಗರ್ ಪ್ರಿಂಟಿಂಗ್ ಮೇಲೆ DNA ಫಿಂಗರ್ ಪ್ರಿಂಟಿಂಗ್, RNA ಅವೆಲ್ಲ ಪ್ರತಿಯೊಬ್ಬರು ಓದಿರ್ತೀರ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇವೆಲ್ಲ ಆಯಿತಾ. ಸೊ ತುಂಬ ಇಂಪಾರ್ಟೆಂಟ್. ಅನಿಮಲ್ ಸೆಲ್ಸ್ ಕೂಡ ಓದಿದೆ 12th. ಸೊ ಸ್ಟೂಡೆಂಟ್ಸ್ ಇದು ಬಂದುಬಿಟ್ಟು ನಮಗೆ ಆ್ಯಕ್ಚುಲಿ ಇಟ್ಸ್ ರೆಗ್ಯುಲರ್ ವೀಡಿಯೋ. ಸೊ ಇದು ಬಂದುಬಿಟ್ಟು ನಮಗೆ ರೆಗ್ಯುಲರ್ ವೀಡಿಯೋ ಆಗಿರುತ್ತೆ. ಸೊ ರೆಗ್ಯುಲರ್ ವೀಡಿಯೋ ಏನಂದರೆ 95+ ಮಾರ್ಕ್ಸ್ ಆರಾಮಾಗಿ ಕನ್ಸಿಸ್ಟ್ ಮಾಡುತ್ತೆ. ಸೊ ನಾನು ಸಿ ಎಸ್ಗಿನ್ನ ಇ ಸಿ ಅವ್ರಿಗೆ ಹೇಳ್ತೀನಿ 100 out of 100 ಈಸಿಯಾಗಿ ತೊಗೋಬೋದು ನೀವು ಈ ಸಬ್ಜೆಕ್ಟಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಕ್ವಶನ್ಸ್ ಬಂದುಬಿಟ್ಟು ಮೀನ್ಸ್ ಬರೀ 2 ಪಾರ್ಟಲ್ಲಿ ಕೊಟ್ಟಿದ್ದೀನಿ. ಮೀನ್ಸ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದರಿಂದ ನಿಮಗೆ ತುಂಬ ಈಸಿಯಾಗಿ ಓದೋಕ್ಕೆ ಈಸಿ ಆಗುತ್ತೆ, ಬೇಗ ಓದೋಕ್ಕೆ. ಆ್ಯಂಡ್ ಆಲ್ಸೋ 2.2 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ 2.2 ವೀಡಿಯೋದಲ್ಲಿ ನಮಗೆ 90+ ಅಕ್ಯುರೇಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ಇಟ್ ಕ್ಯಾರೀಸ್ 7 or 8 ಕ್ವಶನ್ಸ್ ಕ್ಯಾರೀಸ್ ಆಗುತ್ತೆ. ಸೊ 3.2 ವೀಡಿಯೋ ಅಂತೀರ. ಸೊ ಸ್ಟೂಡೆಂಟ್ಸ್ ನಿಮ್ಗೆ ಬೇಕು, ನಂಗೆ ಗೊತ್ತು ಇದೇ ಬೇಕಾಗಿರೋದು ನಿಮ್ಗೆ ಪ್ರತಿಯೊಬ್ಬರು ಅಂತ. ಸೊ ಒನ್ ಮೋರ್ ಥಿಂಗ್, 3.2 ವೀಡಿಯೋಗೆ ಹೋಗಿನ ಮುಂಚೆ ನಾನು ನಿಮ್ಗೆ ನೋಡಿಸ್ತೀನಿ ಆಯಿತಾ. ಸೊ ಇಟ್ಸ್ ಅಮೇಝಿಂಗ್ ಅಂತ ಹೇಳ್ತೀನಿ. ಸೊ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಆಯಿತಾ. ಏನಂತ ಅಂದರೆ ನೋಡ್ಬೋದು, ಇವಾಗ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೆ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಬಂದಿದೆ. ನಿಮ್ಮ ಮೈಕ್ರೋ ಕಂಟ್ರೋಲರ್ಸ್ ಎಕ್ಸಾಮ್ಸ್ ಇಟ್ಸ್ ತುಂಬ ಅಮೇಝಿಂಗ್ ಆಗಿತ್ತು. ಸೊ ಮೀನ್ಸ್ ಎಲ್ಲ ಸಬ್ಜೆಕ್ಟು ಬಂದಿದೆ, ಇದೆ ಅಂತ ಅಲ್ಲ. ಬಟ್ ಇದು 3.2 ವೀಡಿಯೋ ಅಟ್ಲಿ ಹೇಳ್ಬೇಕಂದ್ರೆ ನಿಮಗೆ 45 ಮಾರ್ಕ್ಸ್ ಬರುತ್ತೆ. ಬಟ್ ಈ ಸಬ್ಜೆಕ್ಟ್ ಏನಾಗಿದೆ ಅಂದರೆ 74 ಮಾರ್ಕ್ಸ್ ಈಸಿಯಾಗಿ ಬಂದಿದೆ. ಸೊ ನಮ್ಮ ಕಾನ್ಸೆಪ್ಟ್ ಏನಂದರೆ 50 ಮಾರ್ಕ್ಸ್ಗೆ ನಿಮಗೆ 3.2 ವೀಡಿಯೋ ಕಳಿಸ್ಬೇಕು ಅಂತ. ಬಟ್ ಇದು 80ವರೆಗೂ ಹೋಗಿದೆ. ಇಟ್ಸ್ ಗುಡ್, ಅಮೇಜಿಂಗ್ ನೋಡ್ಬೋದು. ಸೊ ಇನ್ನು ನಾನು 4 ಕ್ವಶನ್ಸ್ ಏನು ಕೊಡಿದ್ದೇನೆ, 4 ಕ್ವಶನ್ಸಲ್ಲಿ 3 ಕ್ವಶನ್ಸ್ ಎಕ್ಸಾಕ್ಟ್ 3 ಕ್ವಶನ್ಸ್ ಬಂದಿದೆ. ಸೊ ಹೌ ಅಮೇಜಿಂಗ್ ಅಲ್ವಾ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ 2 ಅಲ್ಲಿ ನೋಡೋದು ಈ ಏನಿದೆ ಫಸ್ಟ್ ಕ್ವಶನ್ಸ್ ಆ್ಯಸ್ ಇಟ್ ಈಸ್ ಹಂಗೆ ಬಂದಿದೆ. ಆ್ಯಂಡ್ ಆಫ್ಟರ್ ಮಾಡ್ಯೂಲ್ 3 ಅಲ್ಲಿ ನೋಡಿದ್ರೆ ಮೀನ್ಸ್ ಈ 10 ನಂಬರ್ಸ್ ಇದೆಲ್ಲ, ಈ 10 ನಂಬರ್ಸ್ ಬಂದುಬಿಟ್ಟು ನಾನು ರೆಗ್ಯುಲರ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಕೋಬೋದು, ಅದರಲ್ಲಿ ಯಾರನ್ನ ಓದಿದರೆ ಮೀನ್ಸ್ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಸೊ ಮಾಡ್ಯೂಲ್ 3 ಅಂತೀರ ಎಲ್ಲ ಮೀನ್ಸ್ ಪ್ರತಿ ಮಾಡ್ಯೂಲಿಂದ 12 ಮಾರ್ಕ್ಸ್ ಪಕ್ಕ ಬಂದುಬಿಟ್ಟಿದೆ. ಮಾಡ್ಯೂಲ್ 1ಅಲ್ಲಿ ಔಟ್ ಆಫ್ 4 ಕ್ವಶನ್ಸಲ್ಲಿ 3 ಕ್ವಶನ್ಸ್ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಮಾಡ್ಯೂಲ್ 4ಅಲ್ಲಿ ಅಂದರೆ ಮಾಡ್ಯೂಲ್ 4ಅಲ್ಲಿ ಅಷ್ಟೇ. ಸೊ ಇದು ಕೂಡ ಅಷ್ಟೇ ಮಾಡ್ಯೂಲ್ 3ಯಲ್ಲಿದೆ. ಮೀನ್ಸ್ ರೆಗ್ಯುಲರ್ ವೀಡಿಯೋದಲ್ಲಿ ಈ ಕ್ವಶನ್ಸ್ ನಾನು ಇದರಲ್ಲಿ ಔಟ್ ಆಫ್ 4 ಬರಿಬೋದು, ಇದರಲ್ಲಿ ಕೂಡ ಅಷ್ಟೇ. ಮೀನ್ಸ್ ಮಾಡ್ಯೂಲ್ 4ಇಂದ ನೋಡಿದ್ರೆ ಸೊ ನೋಡ್ಬೋದು ಈ 2 ಕ್ವಶನ್ಸಲ್ಲೇ 1 ಕ್ವಶನ್ ಮಾಡ್ಯೂಲ್ 3ಅಲ್ಲಿ ಬಂದುಬಿಟ್ಟಿದೆ. ಸೊ ನೋಡ್ಕೋಬೋದು ನೀವು. ಮೀನ್ಸ್ ಫಸ್ಟು ಅಂತಲೇ ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 4 ನೋಡೋಣ. ಸೊ ಇಲ್ಲಿ ನೋಡ್ಬೋದು ವಿತ್ ಈ ಡಯಾಗ್ರಾಮ್ ಇದು ಒಂದು ಕ್ವಶನ್ ಬಂದಿದೆ. ಸೊ ನೋಡ್ಕೋಬೋದು. ನೆಕ್ಸ್ಟ್ ಮಾಡ್ಯೂಲ್ 4ಅಲ್ಲಿ ನೋಡಿದ್ರೆ ಮಾಡ್ಯೂಲ್ 4 ತುಂಬ ಈಸಿ. ನಾನು ಹೇಳಿದ್ದೆ ಕ್ವಶನ್ಸ್ ಆಲ್ಮೋಸ್ಟ್ ಬಂದುಬಿಟ್ಟಿದೆ. ಸೊ 810 ಇಂಟ್ರಾಪ್ಟ್ ವೆಕ್ಟರ್ ಟೇಬಲ್, ನಾನು ಹೇಳಿದ್ದೆ ವೆಕ್ಟರ್ ಟೇಬಲ್ ಓದ್ರು ಅಂತ ಓದಿದ್ದೀರಾ ಅನ್ಕೊತಿದ್ದೀನಿ. ಸೊ ವೆಕ್ಟರ್ ಟೇಬಲ್ ಓದಿದ್ದೀರಾ. ಸೊ ನಿಮ್ಗೆ ಆರಾಮಾಗಿ 10 ಮಾರ್ಕ್ಸ್ ಬಂತು ಅಲ್ಲಿಂದ. ಆದಮೇಲೆ IP ರಿಜಿಸ್ಟರ್ಸು ಹೇಳಿದ್ದೆ ನಿಮಗೆ. ಸೊ ಈ ರಿಜಿಸ್ಟರ್ ಈ ಸೆಕೆಂಡ್ ಕ್ವಶನ್ಸು ಅದೇ ಸೇಮ್ ಬಂದಿದೆ. ಸೊ ICON ರಿಜಿಸ್ಟರ್ ಬಂದಿಲ್ಲ, ಇಟ್ಸ್ ಓಕೆ. ನಿಮ್ಗೆ ರೆಗ್ಯುಲರ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಔಟ್ ಆಫ್ ಆರಾಮಾಗಿ ತೊಗೋಬೋದು. ಮತ್ತು ಇದು ಅಷ್ಟೇ 810 ಮೈಕ್ರೋ ಕಂಟ್ರೋಲರ್ ಫಸ್ಟ್ ಇಲ್ಲೇ ಕ್ವಶನ್ಸ್ ಕೊಟ್ಟಿದೆ, ನೋಡ್ಕೋಬೋದು. ಸೊ ವೆರಿ ಇಂಪಾರ್ಟೆಂಟ್, ಈಸಿಯಾಗಿ ನಿಮಗೆ 80+ ಬಂದಿದೆ ಫ್ರಮ್ ಅವರ್ ರೆಗ್ಯುಲರ್ ವೀಡಿಯೋ. ಮೀನ್ಸ್ 3.2 ವೀಡಿಯೋ ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳಿ 3.2 ವೀಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಮೀನ್ಸ್ ನಿಮಗೆ ಪಾಸ್ ಆಗದಿರೋರು ಅವತ್ತು ಸ್ಟಾರ್ಟ್ ಮಾಡಿ ಅವತ್ತೇ 15+ ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ಫ್ರಮ್ ರೆಗ್ಯುಲರ್ ವೀಡಿಯೋ ಆಯಿತಾ. ಸೊ ಅದರಿಂದ ಇಟ್ಸ್ ರೆಗ್ಯುಲರ್ ವೀಡಿಯೋ ಎಷ್ಟು ಕ್ಯಾರೀಸ್ ಆಗುತ್ತೆ ಅಂದರೆ ಲೈಕ್ 45+ ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನಿಮಗೆ VT ಎಕ್ಸಾಮ್ನಿಂದ. ಸೊ 50 ಮಾರ್ಕ್ಸ್ ಖಂಡಿತ ತೊಗೋಬೋದು ರೆಗ್ಯುಲರ್ ವೀಡಿಯೋಯಿಂದ ಆಯಿತಾ. ಸೊ ಇಟ್ ಕ್ಯಾರೀಸ್ ಬನ್ಲಿ 5 ಕ್ವಶನ್ಸ್ ಆರ್ 7 ಕ್ವಶನ್ಸ್ ಆರಾಮಾಗಿ ಕ್ಯಾರಿ ಆಗುತ್ತೆ ಫ್ರಮ್ ರೆಗ್ಯುಲರ್ ವೀಡಿಯೋ. ಸೊ ಪ್ರತಿಯೊಬ್ಬರು ರೆಗ್ಯುಲರ್ ವೀಡಿಯೋ ಮಿಸ್ ಮಾಡಬೇಡಿ. ಮೀನ್ಸ್ 3.2 ವೀಡಿಯೋನ ಯಾರು ಮಿಸ್ಸೇ ಮಾಡಬೇಡಿ, ನೋಡೋಕ್ಕೆ ಟ್ರೈ ಮಾಡಿ ಆಯಿತಾ. ಲಾಸ್ಟ್ ನಿಮಗೆ ಪಾಸ್ ಆಗೋಕ್ಕಾಗಿಲ್ಲ ಅಂದರೆ ಮಾತ್ರ ಇದು 3.2 ವೀಡಿಯೋ ಇರುತ್ತೆ. ಫಾರ್ ಔಟ್ ಆಫ್ ಇಟ್ಸ್ ರೆಗ್ಯುಲರ್ ವೀಡಿಯೋಸ್ ಮೇನ್ ಇಂಪಾರ್ಟೆಂಟ್. 2.2 ವೀಡಿಯೋ 90+ ಆರ್ 85+ ಮಾರ್ಕ್ಸ್ ನಿಮ್ಗೆ ಆರಾಮಾಗಿ 2.2 ವೀಡಿಯೋಯಿಂದ ಬಂದುಬಿಡುತ್ತೆ. ಸೊ 3.2 ವೀಡಿಯೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಮೈಕ್ರೋ ಕಂಟ್ರೋಲರ್ಸ್ ಆರಾಮಾಗಿ 74+ ಮಾರ್ಕ್ಸ್ ಬಂದಿತ್ತು ಫ್ರಮ್ ಅವರ್ 3.2 ವೀಡಿಯೋ ಓನ್ಲಿ. ಸೊ ಸ್ಟೂಡೆಂಟ್ಸ್ ಯಾರು ಕೂಡ ಮಿಸ್ ಮಾಡಬೇಡಿ ಈ ವೀಡಿಯೋಸ್ನ ಆಯಿತಾ. ಸೊ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿತ್ತು. ಸೊ ಇದು ಬಯಾಲಜಿ ಫಾರ್ ಇಂಜಿನಿಯರ್ಸ್ ಆಯಿತಾ, ಫಾರ್ ಈಸಿ ಸ್ಟ್ರೀಮ್ BBOK407 ಆಯಿತಾ. ಸೊ
ಇದು ರೆಗ್ಯುಲರ್ ವೀಡಿಯೋ 100/100 ಸ್ಕೋರ್ ಮಾಡೋರು ಮಾತ್ರ ಇದು ಮೈನ್ ಇಂಪಾರ್ಟೆಂಟ್. ಮತ್ತು ಒನ್ ಮೋರ್ ಥಿಂಗ್, ಇದು ನೋಡೋಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ನಿಮಗೆ ಏನಿದೆಯಲ್ಲ, ನಿಮಗೆ ಪ್ರತಿಯೊಂದು ಕೂಡ ನೀವು ಏನು ಓದ್ತಿದ್ರೆ ಪ್ರತಿಯೊಂದು ಔಟ್ಡೇಟೆಡ್ ಸಿಲೆಬಸ್ಸೇ, ಅದು ನಿಮಗೂ ಗೊತ್ತಿದೆ, ನಾನು ಅಪ್ಲೋಡ್ ಮಾಡ್ತಿರೋದು ನನಗೂ ಗೊತ್ತಿದೆ. ಸೊ ಇವಾಗ ಏನಂದರೆ ಬೇಸಿಕಲಿ ಸ್ಟೂಡೆಂಟ್ಸ್, ನಿಮಗೆ ನಮ್ಮ ಆ್ಯಪಲ್ಲಿ ಅವ್ರ ವೆಬ್ಸೈಟಲ್ಲಿ ನಾವು ಹೊಸ ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ ಫ್ರಮ್ ನೆಕ್ಸ್ಟ್ ಸೆಮಿಸ್ಟರಿಂದ. ಮೀನ್ಸ್ ಕಂಪ್ಲೀಟಾಗಿ ನಿಮಗೆ 5th ಆ್ಯಂಡ್ 6th ಸೆಮಿಸ್ಟರ್ ಬೋತ್ ಇಂಟಿಗ್ರೇಟೆಡ್ ಆಗಿರುತ್ತೆ. ಸೊ ಆ ಇಂಟಿಗ್ರೇಟ್ ಬರೀ ಪರ್ ಇಯರ್ ಅಷ್ಟೇ ನೀವು ಒಂದೇ ಸರಿ ಕೋರ್ಸ್ ತಗೋಬೇಕಾಗಿರುತ್ತೆ. ಸೊ ಕಂಪ್ಲೀಟ್ 3rd ಇಯರ್ ಕೋರ್ಸಸ್ ಆಗಿದೆ. ಆ ಪ್ಲಸ್ ಏನಂದರೆ ಇದರಲ್ಲಿ ನಿಮಗೆ ಇಂಟರ್ನಲ್ಸಲ್ಲಿ ಇಂಟರ್ನಲ್ಸ್ ಎಕ್ಸಾಮ್ಸ್ 1st ಆ್ಯಂಡ್ 2nd 3rd ಇಂಟರ್ನಲ್ಸ್ ಸಮ್ ಆಫ್ ದ ಕಾಲೇಜಸ್ಗೆ 2 ಇಂಟರ್ನಲ್ಸ್ 3 ಇಂಟರ್ನಲ್ಸ್ ಇರುತ್ತೆ. ಅವ್ರಿಗೂ ಅಷ್ಟೇ ನಾವು ಕ್ವಶನ್ಸ್ ವಿತ್ ಆನ್ಸರ್ಸ್ ಫಿಕ್ಸ್ಡ್ ಕ್ವಶನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಫಾರ್ ಇಂಟರ್ನಲ್ಸು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆ ಕೋರ್ಸಸ್ ಎಲ್ಲ. ಮತ್ತು ಎಕ್ಸ್ಟರ್ನಲ್ ಎಕ್ಸಾಮ್ಸ್ಗೆ VTUಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆಲ್ರೆಡಿ, ಅಪ್ಲೋಡ್ ಮಾಡ್ತೀವಿ ಕೂಡ. ಸೊ ಲ್ಯಾಬ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಮಾಡ್ತೀವಿ ನಾವು, ಖಂಡಿತ ಹೇಳ್ತೀನಿ. ಮೀನ್ಸ್ ಇನ್ ಕೇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಮೀನ್ಸ್ ಆ ಸಬ್ಜೆಕ್ಟ್ ಮೇಲೆ ಕೋಡ್ಸ್ ಕಂಪ್ಲೀಟ್ ಡಿಕೋಡ್ನ ನಾವು ಡಿಕೋಡ್ ಮಾಡಿಬಿಟ್ಟು ನಿಮಗೆ ಸಿಮಿಲರ್ ಮೀನ್ಸ್ ಇವಾಗ ನಿಮಗೆ VTU ಎಕ್ಸ್ಟರ್ನಲ್ಸಲ್ಲಿ ಔಟ್ಪುಟ್ ಮಾತ್ರ ಬೇಕಾಗುತ್ತೆ. ಮೀನ್ಸ್ ಪ್ರೋಗ್ರಾಮ್ ಎಷ್ಟಿದೆ ಚಿಕ್ಕದ ದೊಡ್ಡದು ಅಂತ ನೋಡೋಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ರೋಗ್ರಾಮ್ನ ಆದಷ್ಟು ಚಿಕ್ಕದು ಮಾಡಿ ನಿಮಗೆ ಔಟ್ಪುಟ್ ಬರೋ ಥರ ನಾವು ಯೋಚನೆ ಮಾಡಿ ನಿಮಗೆ ಪ್ರತಿಯೊಂದು ಕೂಡ ಪ್ರೋಗ್ರಾಮ್ನ ಔಟ್ಪುಟ್ನ ನಿಮಗೆ ಕೊಡ್ತೀವಿ ಪ್ರತಿಯೊಂದು ಕೂಡ, ಆಯಿತಾ. ಸೊ ಲ್ಯಾಬ್ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಚಾನಲ್ ಬಂದುಬಿಟ್ಟು ಸೊ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಮಾಡ್ತೀವಿ ಸೊ ವೀಡಿಯೋಸಲ್ಲಿ ನಮ್ಮ ಚಾನಲಲ್ಲಿ. ಸೊ ಮೀನ್ಸ್ ಇವಾಗ ಈ ಚಾನಲ್ ಏನು ನೋಡ್ತಿದ್ದಾರಲ್ಲ, ರೆಗ್ಯುಲರ್ ವೀಡಿಯೋ ಅಂತ 3.0 ಪ್ರತಿಯೊಂದು ಕೂಡ ನಾವು ಯೂಟ್ಯೂಬಲ್ಲಿ ಇನ್ಮೇಲೆ ಅಪ್ಲೋಡ್ ಮಾಡಲ್ಲ. ಸೊ ಇನ್ನು ಅವ್ರ ಆ್ಯಪಲ್ಲಿ ಏನಿದೆಯಲ್ಲ, ಆ್ಯಪಲ್ಲೇ ಪ್ರತಿಯೊಂದು ಕೂಡ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಅಲ್ಲಿಂದ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಜಸ್ಟ್ ಫಾರ್ 499 ರೂಪೀಸ್, ಆಯಿತಾ. ಸೊ 499 ರೂಪೀಸ್ ಫಿಕ್ಸ್ಡ್ ಕ್ವಶನ್ಸ್ ವಿತ್ ಆನ್ಸರ್ಸ್. ನಮ್ಗೆ ಅರ್ಥ ಆಯಿತು, ಮೈಕ್ರೋ ಕಂಟ್ರೋಲರ್ಗೆ ಅಷ್ಟೊಂದು ಈಸಿ ಸಬ್ಜೆಕ್ಟ್ ಇದ್ದರೂ ಕೂಡ ನಿಮ್ಗೆ ಆನ್ಸರ್ಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಐ ಕ್ಯಾನ್ ಫೀಲ್ ದಟ್. ಸೊ ಅದರಿಂದ ಏನಂದರೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಫ್ರಮ್ ದ ಇನಿಷಿಯಲ್ ಆಫ್ 5th ಸೆಮಿಸ್ಟರಿಂದ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ 2 months ಐ ಥಿಂಕ್ ಹಾಲಿಡೇಸ್ ಇದೆ. ಸೊ ಇಟ್ಸ್ ಓಕೆ, ನೀವು ಅಷ್ಟು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ಏನು ಸ್ಟಾರ್ಟ್ ಆಗುತ್ತಲ್ಲ ಸೆಮ್ ಸ್ಟಾರ್ಟ್ ಆಗಿದ್ದು ನೀವು ಪ್ರತಿಯೊಬ್ಬರು 499 ಮೀನ್ಸ್ 1 lakh ಅಂದ್ಕೊಳ್ಳಿ. KCT ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ, ಮೀನ್ಸ್ ತುಂಬ ಜನ ಮ್ಯಾನೇಜ್ಮೆಂಟ್ ಆಗಿರ್ತಾರೆ. ಸೊ KCT ಸ್ಟೂಡೆಂಟ್ಸ್ 1,34,000 ನಿಮ್ಗೆ ಪರ್ ಇಯರ್ಗೆ ಪೇ ಮಾಡಬೇಕು, ಜಸ್ಟ್ 499 ರೂಪೀಸ್ ಅಲ್ಲ. ಸೊ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಈಸಿಯಾಗಿ ಪೇ ಮಾಡ್ತೀರಾ, ಸಬ್ಸ್ಕ್ರಿಪ್ಷನ್ ತೊಗೊತೀರಾ ಅನ್ಕೊತಿದ್ದೀನಿ. ಲೈಕ್ ಇವಾಗ ತೊಗೊಂಡಿರೋ ಥರ ಮೀನ್ಸ್ 164 ಮೀನ್ಸ್ ಇವಾಗ ಇದರಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಪ್ರತಿಯೊಂದಿಗೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರು ತೊಗೊತೀರಾ ಅಂತ ಐ ಕ್ಯಾನ್ ಡೆಫಿನೆಟ್ಲಿ ಹೇಳ್ತೀನಿ ನಾನು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮತ್ತು ಒನ್ ಮೋರ್ ಕೋರ್ಸ್ ಏನಂದರೆ ಸ್ಟೂಡೆಂಟ್ಸ್, ನಿಮಗೆ ಇದು ಫ್ರೀ ಆಫ್ ಕಾಸ್ಟು ಫಾರ್ 0 ರೂಪೀಸ್ ಅಂದ್ಕೊಳ್ಳಿ, ನಾಟ್ ಫಾರ್ 399 ರೂಪೀಸ್, ಆಯಿತಾ. ಸೊ ಇದು 0 ಅಂದ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ನಿಮಗೆ ಯಾರ ಹತ್ರ ನಮ್ಮ ಬ್ಯಾಕ್ಲಾಗ್ಸ್ ಇದ್ದರೆ 1st ಆ್ಯಂಡ್ 2nd ಸೆಮಿಸ್ಟರ್ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ. ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿದ್ರು ಕೂಡ ನನಗೆ ಸ್ವಲ್ಪ ನಿಮ್ಮ ಇವಾಗ ಮಾಡ್ತೀರಲ್ಲ, ಸೊ ಬ್ಯುಸಿಯಾಗಿರ್ತೀವಿ. ಸೊ ಅದರಿಂದ ಏನು ಮಾಡ್ತೀನಿ, ಜಸ್ಟ್ ಕಾಲ್ ಮಾಡಿಬಿಡಿ ಡೈರೆಕ್ಟಾಗಿ. ಸೊ ನಮ್ಮ ಬೋರ್ಡಲ್ಲಿ ನಾನು ಬರ್ಕೊತೀನಿ. ಸೊ ಅವಾಗ ನಿಮಗೂ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಸೊ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರಲ್ಲ, ಸೊ ಅದರಿಂದ ಕನ್ಫ್ಯೂಸ್ ಆಗುತ್ತೆ ನಮ್ಗೆ ಕೂಡ. ಸೊ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಸೊ ಅದರಿಂದ ನೀವು ಜಸ್ಟ್ ಕಾಲ್ ಮಾಡಿಬಿಟ್ಟು ಒಂದು ಮಾತಾಯ್ತಾ. ಸೊ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ಒಂದು ಹತ್ರ. ಸೊ 1st ಸೆಮಿಸ್ಟರ್ 2nd ಸೆಮಿಸ್ಟರ್ಗೆ ಸೊ ಇದೇನಿದೆಲ್ಲ ಪರ್ಟಿಕ್ಯುಲರ್ ಕೋರ್ಸಸ್ ನಾವೆಲ್ಲ ಪ್ರತಿಯೊಂದು ಕೂಡ ಫಾಲೋ ಮಾಡ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಕೋಬೋದು, ಆಯಿತಾ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಸ್ಟೂಡೆಂಟ್ಸ್. ಇದು ಬಂದುಬಿಟ್ಟು ಮಾಡ್ಯೂಲ್ 1, ಆಯಿತಾ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೋ ನಿಮ್ಗೆ ಈಸಿಯಾಗಿ ನಿಮಗೆ ಎಕ್ಸಾಮಲ್ಲಿ ಏನಿತ್ತಲ್ಲ 100/100 ಈಸಿಯಾಗಿ ತೊಗೋಬೋದು ಫ್ರಮ್ ಬಯಾಲಜಿ, ಆಯಿತಾ. ತುಂಬ ಈಸಿ ಇದೆ, ಆಯಿತಾ. ಮತ್ತು ಇನ್ನೊಂದು ನಿಮಗೆ ಔಟ್ ಆಫ್ ಪಕ್ಕ ಬೇಕು ಅಂದರೆ ಸ್ಟೂಡೆಂಟ್ಸ್ ನೀವು CSC ವೀಡಿಯೋಸ್ ಕೂಡ ನೋಡ್ಬೋದು, ಆಯಿತಾ. CSC ವೀಡಿಯೋಸಲ್ಲಿ ಪ್ರೊಕ್ಯಾರಿಯೋಟ್ ಸೆಲ್ಸ್ ವಿತ್ ನೀಟ್ ಡಯಾಗ್ರಾಮ್ ಅದಿದೆ, ಮತ್ತು ಪ್ರೊಕ್ಯಾರಿಯೋಟ್ ಪ್ರತಿಯೊಂದು ಕೂಡ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಅದ್ರ ಬೇಕಾದ್ರೆ ನೋಡ್ಕೋಬೋದು, ಯಾಕಂದರೆ ಔಟ್ ಆಫ್ ಬೇಕು ಅನ್ನೋರು ಮಾತ್ರ. ಮತ್ತು ಕಂಪ್ಯಾರಿಸನ್ಸ್ ಆಫ್ ಈಕ್ಯಾಟ್ಸ್ ಪ್ರೊಕ್ಯಾರಿಯೋಟ್ಸು ಅಲ್ಲಿ ನೋಡ್ಕೋಬೋದು. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್, ನಿಮಗೆ ಅಕಾರ್ಡಿಂಗ್ ಟು ಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ಸ್ ಪ್ರತಿಯೊಂದು ಅನಲೈಸ್ ಮಾಡಿದೆ. ಬಟ್ ಆ ಕ್ವಶನ್ ಬಂದುಬಿಟ್ಟು ಅವ್ರಿಗೆ ಹೋಗ್ತಿದೆ, ನಿಮ್ಗೆ ಈ ಬ್ರಾಂಚವ್ರಿಗೆ ಬಂದುಬಿಟ್ಟು ಈ ಥರ ಕ್ವಶನ್ಸ್ ಬರ್ತಿದೆ. ಸೊ ಡಿಫ್ರೆಂಟ್ ಮಾಡ್ತಿದ್ದಾರೆ ಕ್ವಶನ್ಸ್ ಕೂಡ ಪ್ರತಿಯೊಂದು ಕೂಡ. ಸೊ ಅದರಿಂದ ಏನಾಗ್ತಿದೆ ಅಂದರೆ ನಿಮ್ಗೆ ಇಂಟರ್ನಲ್ಸಲ್ಲಿ ಸ್ವಲ್ಪ ಕಾಲೇಜಸ್ ನೋಡ್ಕೋಬೋದು, ಡಿಫ್ರೆನ್ಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಇದೆ ಸೇಮ್ ಆ್ಯಸ್ ಇಟ್ ಈಸ್ VTU ಕೂಡ ಅದೇ ಥರ ಆಗಿದೆ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ. ಸೊ ಈಸಿಯಾಗಿ ಔಟ್ ಆಫ್ ತೊಗೋಬೋದು ನೀವು ಎಕ್ಸಾಮಲ್ಲಿ, ಆಯಿತಾ. ಸೊ ಮಾಡ್ಯೂಲ್ 1 ಹೋಗೋಣ. ಮೀನ್ಸ್ ತುಂಬ ಕ್ವಶನ್ಸ್ ಏನಿಲ್ಲ, ತುಂಬ ಕಡಿಮೆ ಕ್ವಶನ್ಸೇ ಕೊಟ್ಟಿದ್ದೀನಿ. ಬರೀ ಪಾರ್ಟ್ A 1 ಮತ್ತು 2 ಅಷ್ಟೇ. ಮೀನ್ಸ್ ಪಾರ್ಟ್ C ಕೊಟ್ಟಿಲ್ಲ, ಮೀನ್ಸ್ ಪಾರ್ಟ್ 3 ಕೊಟ್ಟೇ ಇಲ್ಲ ಯಾವುದು ಕೂಡ ಅಷ್ಟೇ. ಸೊ ಕೊಟ್ಟಿದ್ದರೆ ಕೂಡ 1-2 ಮಾಡೋದು ಅಷ್ಟೇ ಕೊಟ್ಟಿರ್ತೀನಿ. ಸೊ ಅದರಿಂದ ಫುಲ್ ಕಂಪ್ಲೀಟಾಗಿ ವೀಡಿಯೋನ ಫಾಲೋ ಮಾಡಿ, ಆಯಿತಾ. ಸೊ ಇಷ್ಟೊಂದು ನೋಡ್ತಿದೆ ಅಂದರೆ ನಿಮ್ಗೆ ಏನೋ ಒಂದು ಬೆನಿಫಿಟ್ ಆಗಿರುತ್ತೆ ನಮ್ಮ ಚಾನಲಿಂದ. ಸೊ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಫಾಲೋ ಮಾಡಿರೋ ಯಾಕರೋ ನಮ್ಮ ಚಾನಲ್ಗೆ ಫಾಲೋ ಮಾಡಿ, ಆಯಿತಾ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ. ಮಾಡ್ಯೂಲ್ 1 ನೋಡೋಣ. ಎಕ್ಸ್ಪ್ಲೇನ್ ವಿತ್ ದ ನೀಟ್ ಡಯಾಗ್ರಾಮ್ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಮತ್ತು ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಡಯಾಗ್ರಾಮ್ ಮಾತ್ರ ಬಿಡುತ್ತಾ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ದು ಈ ಡಯಾಗ್ರಾಮು ಮತ್ತು ಇದು ಎಕ್ಸ್ಪ್ಲನೇಷನ್ ಓನಾಗಿ ಬರೀ, ಆಯಿತಾ. ಡಿಫೆನ್ಸ್ ಸ್ಟೆಮ್ ಸೆಲ್ ಅಂದ್ರೇನು, ಡಿಸ್ಕಸ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಆಫ್ ಸ್ಟೆಮ್ ಸೆಲ್ಸ್ ಮತ್ತು ಸ್ಟ್ರಕ್ಚರ್ಸ್ ಆಫ್ ಫಂಕ್ಷನ್ ಸೆಲ್ಸ್ ವಿತ್ ಅ ನೀಟ್ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ, ಸೊ 4 ಕ್ವಶನ್ಸ್ ಇದೆಯಲ್ಲ, ಈ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ.
ವಿ ಎಕ್ಸಾಮ್ಸ್ಗೆ ಲೈಕ್ 7 ಮಾರ್ಕ್ಸ್ ಅಂದ್ಕೊಳ್ಳಿ, ಆರ್ ಇನ್ ಕೇಸ್ 10 ಮಾರ್ಕ್ಸ್ ಅಂದ್ಕೊಳ್ಳಿ. ಪಾರ್ಟ್ ಬಿ ಅಷ್ಟೇ ಅಪ್ಲೋಡ್ ಮಾಡೋದ್ರಿಂದ ಸೊ 10 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು. ಸೊ ಇನ್ ಕೇಸ್ ಸ್ಟೂಡೆಂಟ್ಸ್ ಇವಾಗ 2 ಪಾರ್ಟ್ಸ್ ಅಷ್ಟೇ ಕೊಡ್ತಿರೋದ್ರಿಂದ, ಮೀನ್ಸ್ 2 ಪಾರ್ಟ್ಸ್ ಅಷ್ಟೇ ಇದೆಯಲ್ವ ನಮ್ಮದು. ಸೊ 2 ಪಾರ್ಟ್ಸಲ್ಲಿ ಏನಾಗುತ್ತೆ ಅಂದರೆ, ಈ 2 ಪಾರ್ಟ್ಸಲ್ಲಿ ಕ್ವಶನ್ಸ್ ಮೀನ್ಸ್ ಅಂದ್ಕೊಳ್ಳಿ ಇವಾಗ 4 ಕ್ವಶನ್ಸ್ ಇದೆಯಲ್ಲ, 4 to 8 ಕ್ವಶನ್ಸ್ ಕೊಟ್ಟಿರ್ತೀವಿ. ಆ 8 ಕ್ವಶನ್ಸಲ್ಲಿ 1, 2 and 3 ಕ್ವಶನ್ಸ್ ಕೂಡ ಬರೋ ಚಾನ್ಸ್ ಇರುತ್ತೆ ಆಯಿತಾ. ಸೊ ಮೈನ್ ಕೇಸ್ ಇದೇ ಕಾನ್ಸೆಪ್ಟೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಇದನ್ನು ಮೀನ್ಸ್ ನನಗೇನು 8 ಕ್ವಶನ್ಸ್ ಕೊಟ್ಟಿದ್ದಲ್ಲ, 8 ಕ್ವಶನ್ಸಲ್ಲಿ 1 to 3 ಕ್ವಶನ್ ಬಂದುತ್ತೆ. ಅವಾಗ ನೀವು ಆರಾಮಾಗಿ ಇಂಟರ್ನಲ್ಸ್ಗೆ 20 out of 20 ತೊಗೋಬೋದು ಆಯಿತಾ. ಸೊ ಈ 4 ಕ್ವಶನ್ಸ್ ಏನಿದೆಯಲ್ಲ, ಈ 4 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. 4 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ, ಫಿಕ್ಸ್ ಕ್ವಶನ್ ಅಂತ ಹೇಳ್ತೀನಿ ಆಯಿತಾ. ಸೊ ನೆಕ್ಸ್ಟ್ ಒಂದು ವಾಟ್ ಇಸ್ ಸೆಲ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಪ್ರೋ ಕ್ಯಾರೆಟ್ ಸೆಲ್ಸ್ ಆ್ಯಂಡ್ ಈ ಕ್ಯಾರೆಟ್ ಸೆಲ್ಸ್ ವಿತ್ ನೀಟ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ ಆಯಿತಾ. ಮತ್ತು ಎಕ್ಸ್ಪ್ಲೇನ್ ದ ನ್ಯೂಕ್ಲಿಕ್ ಆಸಿಡ್, ಮೆನ್ಷನ್ ದ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ವಿತ್ ಅಪ್ಲಿಕೇಶನ್ಸ್ ವೆರಿ ಇಂಪಾರ್ಟೆಂಟು. ಡಿಸ್ಕ್ರೈಬ್ ದ ಪ್ರಾಪರ್ಟೀಸ್ ಆಫ್ ಫಂಕ್ಷನ್ಸ್ ಆಫ್ ಅಮೌಂಟ್ಸ್ ಆಯಿತಾ. ವಾಟ್ ಇಸ್ ದ ಬಯೋಮಾಲಿಕ್ಯುಲರ್ಸ್ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಬಯೋಮಾಲಿಕ್ಯುಲರ್ಸು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ 4 ಕ್ವಶನ್ಸ್ ಇದೆ ಇಲ್ಲಿ ಕೂಡ ಅಷ್ಟೇ, 1, 2, 3, 4 + 4 ಕ್ವಶನ್ಸ್ ಇದೆ. 4 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಯಾವುದೇ ಕ್ವಶನ್ಸ್ ಕೂಡ ಬಿಡೋಕೆ ಹೋಗ್ಬೇಡಿ ಆಯಿತಾ. ಸೊ ನಿಮಗೆ 2.2 ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ನಾಳೆನೇ ಕಮೆಂಟ್ ಮಾಡಿ ನಿಮಗೆ ಹೋಗಬೇಕು, ನಾಳೆ ಇದ್ದಿಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ 3.2 ವಿಡಿಯೋ ಅಂತೂ ಎಕ್ಸಾಮ್ ಹಿಂದಿನ ದಿವಸನೇ ಅಪ್ಲೋಡ್ ಮಾಡೋದು ಆಯಿತಾ. ಸೊ ಈಸಿಯಾಗಿ Module 1 ಬಂದುಬಿಟ್ಟು ನಿಮಗೆ Module 1 ಆರಾಮಾಗಿ 20 out of 20ಗೆ ತೊಗೋಬೋದು. ಈ ಏನಿದೆ ಈ ಕಂಪ್ಲೀಟ್ 8 ಕ್ವಶನ್ಸಿಂದ 1, 2 or 3 ಕ್ವಶನ್ಸ್ ಬಂದುಬಿಡುತ್ತೆ. ಸೊ ಇದರಲ್ಲಿ 7 ಮಾರ್ಕ್ಸ್, ಇದರಲ್ಲಿ 7 ಮಾರ್ಕ್ಸ್, ಇಲ್ಲಿ 6 ಮಾರ್ಕ್ಸ್ ಆರಾಮಾಗಿ ನಿಮಗೆ ಏನಾಗುತ್ತೆ 7 to the 14 + 6 20 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ನಿಮಗೆ ಮೀನ್ಸ್ ಡಿವೈಡ್ ಆಗಿಬಿಡುತ್ತೆ 8 ಕ್ವಶನ್ಸಲ್ಲಿ ಆಯಿತಾ. ಮೀನ್ಸ್ ನಮ್ಮ ಬರೀ ಪಾರ್ಟ್ 2 ಮಾತ್ರ ಕೊಟ್ಟಿದ್ದೀನಿ, 2 ಪಾರ್ಟ್ ಕೊಟ್ಟಿದ್ದೀನಿ. ಸೊ ಅದರಿಂದ ಡಿವೈಡ್ ಆಗುತ್ತೆ, ನೋ ನೀಡ್ ಟು ವರಿ ಅಬೌಟ್. ನಿಮ್ಗೆ ಔಟ್ ಆಫ್ ಒಂದು ಪಕ್ಕಕ್ಕೆ ಬಂದೇ ಬರ್ತಾ ಆಯಿತಾ. ಸೊ ವಿಡಿಯೋಗೆ ನಮ್ಮ ಮುಂಚೆ ಇನ್ನೊಂದ್ಸರಿ ಹೇಳ್ತೀನಿ, ಈ ಕಂಪ್ಲೀಟ್ ವಿಡಿಯೋನ ನೋಡಿ ಟ್ರೈ ಮಾಡಿ, ಮೀನ್ಸ್ ಎಲ್ಲ ಏನು ಇಂಪಾರ್ಟೆಂಟ್ ಹೇಳ್ತೀನಿ ಅದನ್ನೆಲ್ಲ ಫಾಲೋ ಮಾಡಿದ್ದೆ ಸ್ಟೂಡೆಂಟ್ಸ್ ಆಯಿತಾ. Module 2 ನೋಡೋಣ. ಹೌ ಕ್ಯಾನ್ DNA ಫಿಂಗರ್ ಪ್ರಿಂಟಿಂಗ್ ಅಪ್ಲೈ ಎವಾಲ್ಯೂಯೇಟ್ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ರಿಯಲಬಿಲಿಟಿ ಫಾರೆನ್ಸಿಕ್ ಅಪ್ಲಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇದು ಇನ್ನೊಂದು ಕ್ವಶನ್ ಅಂದರೆ ವ್ಯಾಕ್ಸಿನ್ ಇಲ್ಲೇ ಇದೆ ನೋಡಿ. ವಾಟ್ ಆರ್ ದ ಕೀ ಪ್ರಾಪರ್ಟೀಸ್ ಆಫ್ ಅಡ್ವಾಂಟೇಜಸ್ ಲಿಮಿಟೇಷನ್ಸ್ ಆಫ್ ಸೆಲ್ಲರ್ಸ್ ಬೇಸ್ಡ್ ವಾಟರ್ ಫಿಲ್ಟರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ ಇದು ಕೂಡ ಅಷ್ಟೇ. ಮತ್ತು ವಿತ್ ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ DNA ವ್ಯಾಕ್ಸಿನ್ಸು ಮತ್ತು ಎಕ್ಸ್ಪ್ಲೇನ್ ದ DNA ವ್ಯಾಕ್ಸಿನ್ಸ್ ಆಫ್ ರ್ಯಾಬಿಸ್ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಐ ಥಿಂಕ್ ನೀವೆಲ್ಲ ಓದಿದ್ದೀರ ಅನ್ಕೋತೀನಿ, ಕೋವಿಡ್ ಟೈಮಲ್ಲಿ ಗೊತ್ತಿರುತ್ತೆ ಈ ರ್ಯಾಬಿಸ್ ಅಂದರೆ ಏನು, DNA ಫಿಂಗರ್ ಪ್ರಿಂಟ್ಸ್ ಏನಂದರೆ ಮೀನ್ಸ್ ಅದಕ್ಕಿಂತ ಮುಂಚೆನೇ ಇತ್ತು. ಬಟ್ ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್ ಆಯಿತಾ ಇವೆಲ್ಲ. ಸೊ 1, 2, 3, 4 ಕ್ವಶನ್ಸ್ ಇದೆ. ಸೊ 4 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಕ್ವಶನ್ಸ್ ಆಗುತ್ತೆ, 1 ಕ್ವಶನ್ ಫಿಕ್ಸ್ ಆಗಿರುತ್ತೆ. ಸೊ ನಿಮಗೆ ಇದರಲ್ಲಿ 14 ಮಾರ್ಕ್ಸನ್ನು ಕ್ಯಾರಿ ಆಗುತ್ತೆ, ಇಲ್ಲಾಂದರೆ 10 ಮಾರ್ಕ್ಸ್ ಅಂತೂ ಈಸಿಯಾಗಿ ಕ್ಯಾರಿ ಆಗಿಬಿಡುತ್ತೆ ಫ್ರಮ್ ಪಾರ್ಟ್ 1 ಆಯಿತಾ. ಹೇಳಿದ್ನಲ್ಲ 8 ಕ್ವಶನ್ಸ್ ಇರುತ್ತೆ, 8 ಕ್ವಶನ್ಸಲ್ಲಿ 3 ಪಾರ್ಟ್ಸ್ ಡಿವೈಡ್ ಆಗುತ್ತೆ ಇದೆ. ಡಿಸ್ಕ್ರೈಬ್ ದ ಯೂಸ್ ಆಫ್ ಮೀಟ್ analogy and plant protein as a food very important properties of engineering applications of PLA. ಮತ್ತು ಬಯೋಪ್ಲಾಸ್ಟಿಕ್ ಅಂದರೆ ಏನು, ಪ್ರಾಪರ್ಟೀಸ್ ಆಫ್ PH ಆ್ಯಂಡ್ PLA ಬಯೋಪ್ಲಾಸ್ಟಿಕ್ PH ಎಲ್ಲ ಓದಿದ್ದೀರ ಅನ್ಕೊತೀನಿ 12th ಅಲ್ಲಿ ಅವರು. ಈಸಿ ಇದೆ ಅದು ಕೂಡ ಅಷ್ಟೇ, ಮೀನ್ಸ್ ವಾಟ್ರಲ್ಲಿ ಟಿಕ್ ಮಾಡೋದು ಪೇಪರ್ನ ದ ಕಲರ್ ಆಫ್ ಪೇಪರ್ಸ್ನ. ಸೊ ಅಲ್ಲಿಂದ ಗೊತ್ತಾಗುತ್ತೆ PH ವ್ಯಾಲ್ಯೂ ಎಷ್ಟಿದೆ ಅಂತ. ಸೊ 3 ಕ್ವಶನ್ಸ್ ಇದೆ, 3 ಕ್ವಶನ್ಸಲ್ಲಿ 1 ಕ್ವಶನ್ ಅಂದರೆ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ಇದರಲ್ಲಿ ಅಷ್ಟೇ ನಿಮಗೆ 10 ಮಾರ್ಕ್ಸ್ ಆರಾಮ್ ಬಂದುಬಿಡುತ್ತೆ. ಸೊ 10 out of 10 ಆರಾಮಾಗಿ. ಸೊ 3 ಕ್ವಶನ್ಸಲ್ಲಿ 1 ಕ್ವಶನ್ ಬಂದ ಚಾನ್ಸ್ ತುಂಬ ಇರುತ್ತೆ. ಸೊ Module 2 ಅಲ್ಲಿ ಅಷ್ಟೇ. Module 2 ಈಸಿಯಾಗಿ ನಿಮಗೆ 20 out of 20 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ ನಮಗೆ 7 ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ 7 ಕ್ವಶನ್ಸಲ್ಲಿ 1, 2, 3 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ, 7, 6 ಮಾರ್ಕ್ಸ್ ಆ ಥರ. ಸೊ ಆರಾಮಾಗಿ 20 out of 20 ಎಕ್ಸಾಮ್ಸ್ಗೆ ಏನಾಗುತ್ತೆ ಸಿಕ್ಬಿಡುತ್ತೆ ಎಕ್ಸಾಮಲ್ಲಿ. ಸೊ ಈಸಿಯಾಗಿ ನಿಮಗೆ Module 2 ಕೂಡ ಔಟ್ ಆಫ್ ಔಟ್ ತೊಗೋಬೋದಾಯ್ತಾ ಸ್ಟೂಡೆಂಟ್ಸ್. ಸೊ Module 3 ನೋಡೋಣ. ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಆಫ್ ಫಿಲ್ಟರ್ ಹ್ಯೂಮನ್ ಕಿಡ್ನಿ. ನಾನು ಸ್ಟೂಡೆಂಟ್ಸ್ ಈ ಡಯಾಗ್ರಾಮ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ, ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಕಿಡ್ನಿ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಅಂದರೆ ದ ಪೇಸ್ ಮೇಕರ್ ವಿತ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ವೇರಿಯಸ್ ಕೈಂಡ್ಸ್ ಆಫ್ ಪೇಸ್ ಮೇಕರ್, ಡಿಸ್ಕಸ್ ಔಟ್ ದ ಹ್ಯೂಮನ್ ಬ್ರೈನ್ ಆ್ಯಂಡ್ CPU systems, explain the high as a camera system. ಸೊ ಇದು ಡಯಾಗ್ರಾಮ್ ನೋಡಿ ಸ್ಟೂಡೆಂಟ್ಸ್, ಇದು ಡಯಾಗ್ರಾಮ್ ಇರುತ್ತೆ. ಸೊ ಡಯಾಗ್ರಾಮ್ ಇರುತ್ತೆ ಈ ಥರ ಸಮಥಿಂಗ್ ಏನೋ ಒಂದು ಡಯಾಗ್ರಾಮ್ ಇದೆ. ಆ ಡಯಾಗ್ರಾಮ್ನ ಓದೋಕ್ಕೆ ಮೀನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 4 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಈ 4 ಕ್ವಶನ್ಸ್ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬಿಡಿ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. 10 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ 7 ಮಾರ್ಕ್ಸ್ ಆರ್ 14 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಫ್ರಮ್ ದಿಸ್ 4 ಕ್ವಶನ್ಸ್ 2 ಕ್ವಶನ್ ಬರೋ ಚಾನ್ಸ್ ಇದೆ, 1 ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ ಆಯಿತಾ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಹಾರ್ಟ್ ಲಂಗ್ ಮಿಷಿನ್ಸ್ ಆ್ಯಂಡ್ ವಾಟ್ ಇಸ್ ದ ECG ಅಂದರೆ ಪ್ರತಿಯೊಬ್ಬರು ಗೊತ್ತಿರೋದನ್ನು. ಡಿಸ್ಕ್ರೈಬ್ ದ ವೇರಿಯಸ್ ಪಾರ್ಟ್ ಆಫ್ ECG ಆ್ಯಂಡ್ ಎಕ್ಸ್ಪ್ಲೇನ್ ದ ಆರ್ಟ್ ಆಫ್ ಪಂಪಿಂಗ್ ಸಿಸ್ಟಮ್ಸ್. ರೈಟ್ ಎ ನೋಟ್ ಆಫ್ ಇದು COPD ಐತೆ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಜಸ್ಟ್ ಎ ಮಿನಿಟ್ ಸ್ಟೂಡೆಂಟ್ಸ್, ECG ಜಸ್ಟ್ ನಾವು ಒಂದೇ 1 ನಿಮಿಷ ಕನ್ಫರ್ಮ್ ಮಾಡ್ತೀವಿ. ಸೊ ಇದು Module 3 ಅಲ್ವಾ. ಸ್ಟೂಡೆಂಟ್ಸ್ ಇದು ECGನೇ. ಆ್ಯಕ್ಚುಲಿ ನಿಮಗೆ CS ಸ್ಟೂಡೆಂಟ್ಸ್ಗೆ EEG ಅಂತ ಒಂದು ಟಾಪಿಕ್ ಇದೆ. ಸೊ ಅದರಿಂದ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ 4 ಕ್ವಶನ್ಸ್ ಏನಿದೆಯಲ್ಲ, ಈ 4 ಕ್ವಶನ್ಸಲ್ಲಿ 4 ಕ್ವಶನ್ಸಲ್ಲಿ 1 ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ, ಆರ್ 2 ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಎಕ್ಸಾಮ್ಗೆ
ಆರಾಮಾಗಿ 20/20 ಈಸಿಯಾಗಿ ತೊಗೋಬೋದು ನೀವು ವಿಡಿಯೋ ಎಕ್ಸಾಮ್ಸಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಏನು ಕ್ವಶನ್ಸ್ ಎಲ್ಲ 4+4 8 ಕ್ವಶನ್ಸ್ ಕೊಟ್ಟಿದ್ದಲ್ಲ, ಸೊ 8 ಕ್ವಶನ್ಸಲ್ಲಿ ನಿಮಗೆ ಆರಾಮಾಗಿ ಎಕ್ಸಾಮ್ಸ್ಗೆ ಮೀನ್ಸ್ 20/20 ತೊಗೋಬೋದು ಆಯಿತಾ. ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ಬೋದು ಈ ಎಕ್ಸಾಮ್ ಅಂತೂ. 3.2 ವಿಡಿಯೋ ನೋಡಿ ಸಾಕಷ್ಟೇ, ಅದು ಬಿಟ್ಟು ನೀನು ನೋಡೋಕೆ ಹೋಗ್ಬೇಡಿ ಆಯಿತಾ ಸ್ಟೂಡೆಂಟ್ಸ್. ಸೊ Model 4 ಹೋಗಿನ ಮುಂಚೆ ಒಂದು ಹೇಳ್ತೀನಿ ಸ್ಟೂಡೆಂಟ್ಸ್, ಇಷ್ಟೊಂದು ದಿವಸ ನೀವು ನಮ್ಮ ವೀಡಿಯೋಸ್ ಏನಾಗಿದೆ ಅಷ್ಟು ಪ್ರತಿಯೊಬ್ಬರು ಫಾಲೋ ಮಾಡ್ಕೊ ಬರ್ತಿದ್ದೀರಾ ಅನ್ಕೊತೀನಿ, ಸಪೋರ್ಟು ಮಾಡ್ತಿದ್ದೀರಾ. ಹಂಗೆ ನಿಮ್ಗೆ ಎಕ್ಸಾಮ್ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ, ತುಂಬ ಖುಷಿ ಆಯಿತು ನಮಗೆ ಅದನ್ನ ಕೇಳಿ ಆಯಿತಾ. ನಮ್ಮ ಟೀಮ್ ಮೆಂಬರ್ಸ್ ಕೂಡ ಆಯಿತಾ. ಸೊ ಸ್ಟೂಡೆಂಟ್ಸ್ ಇವಾಗ ನೀವು ಜಸ್ಟ್ ಏನಿಲ್ಲ, ತುಂಬ ಜನ ನೋಡಿಬಿಟ್ಟು ಫಾಲೋ ಮಾಡ್ತೀರಾ, ಅವ್ರು ಇನ್ಸ್ಟಾಗ್ರಾಮ್ ಜಾಯಿನ್ ಆಗಿಲ್ಲ, ಸ್ವಲ್ಪ ಜನ ಯೂಟ್ಯೂಬಲ್ಲಿ ಫಾಲೋ ಮಾಡಿಲ್ಲ. ಪ್ಲೀಸ್ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಮತ್ತು ಬೆಲ್ ನೋಟಿಫಿಕೇಷನ್ಸ್ ಆನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನಿಮಗೆ 2.2 ವಿಡಿಯೋ ಮತ್ತು 3.2 ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗಲ್ಲ ಸ್ವಲ್ಪ ಚೆನ್ನಾಗಿ. ಸೊ ಅಲ್ಲಿ ಏನಿದೆ ಬೆಲ್ ನೋಟಿಫಿಕೇಷನ್ ಬಾರಲ್ಲಿ ಆನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದು ವಿತೌಟ್ ಏನು ವೆರಿಟೇ ಮಾಡಲ್ಲ. ಸೊ ಜಸ್ಟ್ ಅಪ್ಲೋಡ್ ಮಾಡ್ತೀವಿ, ಸೊ ಅದರಿಂದ ಆಯಿತಾ. ಸೊ ನೋಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಹತ್ರ ತಲುಪಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಇದೇ ಕ್ವಶನ್ಸ್ ಎಕ್ಸಾಮ್ ಬರೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವರು ಕೂಡ ಆರಾಮಾಗಿ ಎಕ್ಸಾಮ್ಸ್ಗೆ ಪಾಸ್ ಆಗ್ಬೋದು ಸ್ಟೂಡೆಂಟ್ಸ್. ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಶೇರ್ ಮತ್ತು ಲೈಕ್ ಮಾಡ್ತಿದ್ದಾರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅನ್ಕೊತಿದ್ದೀನಿ. ಸೊ ನಿಮಗೆ ಈ PDF ಪ್ರತಿಯೊಂದು ಬೇಕು, ಅಲ್ಲಿಂದ ಪ್ರತಿಯೊಬ್ಬರು ಯುಟಿಲೈಸ್ ಮಾಡಿಕೊಂಡು ನೋಡ್ಕೊತೀರಾ ಅಂದ್ಕೊತಿದ್ದೀನಿ. ಸೊ ಸ್ಟೂಡೆಂಟ್ಸ್ ನೋಡ್ಕೊಳ್ಳೋಣ, ಲೆಟ್ಸ್ ಇದೆ Model 4 ಆಯಿತಾ. ವಾಟ್ ಈಸ್ ದ ಸೊ ಐ ಥಿಂಕ್ ಅಲ್ಟ್ರಾಸೋನಿಗ್ರಾಫ್ ಒಂದು ಮತ್ತು ಸ್ಟೂಡೆಂಟ್ಸ್ ಒಂದು ಸೋನೋಗ್ರಾಫ್ ಅಂತಿದೆ ನೋಡ್ಕೊಳ್ಳಿ. ಆ ಸೋನರ್ ಡಯಾಗ್ರಾಮ್ ಅಂತಿದೆ, ಅದು ವೆರಿ ಇಂಪಾರ್ಟೆಂಟ್. ಮೀನ್ಸ್ ಅದೊಂದು ಶಿಪ್ ಇರುತ್ತೆ, ಆ ಶಿಪ್ಪಲ್ಲಿ ಒಂದು ಬೋಟ್ ಇರುತ್ತೆ, ಆ ಬೋಟ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮೀನ್ಸ್ ಪ್ರತಿಯೊಂದು ಕೂಡ ವೆರಿ ಇಂಪಾರ್ಟೆಂಟ್. ಮತ್ತು ಲೋಟಸ್ ಎಫೆಕ್ಟು ಮತ್ತು HbOCS and PSCFs ಹ್ಯೂಮನ್ ಬ್ಲಡ್ ಆಫ್ ಸಬ್ಸ್ಟೆನ್ಸು, ಮತ್ತು ಎಕ್ಸ್ಪ್ಲೇನ್ ದ ನೋಟ್ ಆಫ್ ಲೋಟಸ್ ಲೀಫ್ ಎಫೆಕ್ಟ್, ಮತ್ತು ಶಾರ್ಕ್ ಸ್ಕಿನ್ನು, ಮತ್ತು ಫೋಟೋವೋಟಿಕ್ ಸೆಲ್ಸು, ಮತ್ತು ಬಾಯೋನಿಕ್ ಲೀಫ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಎನ್ಕ್ಲೋಜ್ ಲೊಕೇಶನ್ ಆಫ್ ಅಲ್ಟ್ರಾಸೋನೋಗ್ರಾಫ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಕ್ವಶನ್ಸ್ ಅಷ್ಟೇ. ಸೊ ಈ 3+1 4 ಕ್ವಶನ್ಸ್ ಇದೆಯಲ್ಲ, ಈ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಎಕ್ಸಾಮ್ ಬಂದೇ ಬರುತ್ತೆ. ಈ ಫಸ್ಟ್ ಕ್ವಶನ್ ಮಾತ್ರ ಫಿಕ್ಸ್ ಬೇಡಿ, ಒಂದು ಇಲ್ಲಿ 7 ಮಾರ್ಕ್ಸ್ ಬರುತ್ತೆ. ಇನ್ನು ಲೋಟಸ್ ಎಫರ್ಟ್ ಇದೊಂದು ಫಿಕ್ಸ್ ಆಗಿರುತ್ತೆ, ಸೊ 14 ಮಾರ್ಕ್ಸ್ ಆಗುತ್ತೆ. ಸೊ ಲೋಟಸ್ ಎಫರ್ಟ್ ಓದೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಅಕಸ್ಮಾತ್ ಮೀನ್ಸ್ ಔಟ್ ಆಫ್ ಔಟ್ ಬೇಕಲ್ಲ, ಅದರಿಂದ ಆಯಿತಾ. ಡಿಸ್ಕ್ರೈಬ್ ದ ಮೆಟೀರಿಯಲ್ಸ್ ಆಫ್ ಯೂಸ್ ಆಫ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಆಫ್ ವೆಲ್ಕೋ ಟೆಕ್ನಾಲಜಿ ಆಯಿತಾ. ಸೊ ಮತ್ತು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ಸ್ ಆಫ್ ಡಿಸೈನ್ ಆಫ್ ಫೀಚರ್ಸ್ ಆಫ್ ಎ ಬ್ರೇಕ್ಸ್ ಲೈಟ್ ಬುಲೆಟ್ ಟ್ರೈನ್ ವೆರಿ ಇಂಪಾರ್ಟೆಂಟ್. ಈ CS ಸ್ಟ್ರೀಮಲ್ಲಿ ಇಲ್ಲವೇ ಇಲ್ಲ ಈ ಕ್ವಶನ್ಸ್. ಒಂದು ಎಕ್ಸ್ಪ್ಲೇನ್ ದ ಟೈಮ್ ಆಫ್ ದ ಸೂಪರ್ ಹೈಡ್ರೋಪೋಪಿಕ್ ಆ್ಯಂಡ್ ಸೆಲ್ಫ್ ಕ್ಲೀನಿಂಗ್ ಆ್ಯಂಡ್ ಲೋಟಸ್ ಎಫೆಕ್ಟ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಇದು ಆಯಿತಾ. ಅಲ್ಟ್ರಾಸೋನಿಕ್ ಸೋನಾರ್ ಮತ್ತು ಫೋಟೋಟಿಕ್ ಸೆಲ್ಸಸ್. ಸ್ಟೂಡೆಂಟ್ಸ್ ಇದು ಡಯಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ ಆಯಿತಾ, ಡಯಾಗ್ರಾಮ್ ನೋಡ್ಕೊಳ್ಳಿ ಅಷ್ಟೇ. ಇನ್ನೇನು ಎಕ್ಸ್ಪ್ಲೇನೇಷನ್ ಮೀನ್ಸ್ ಅದು ಏನಿರ್ತಂದರೆ ಸ್ಪೀಡ್ ಇರುತ್ತಲ್ಲ, ಬೋರ್ಡ್ ಆಫ್ ಸ್ಪೀಡು ಅದು ರಿಲೇಟೆಡ್ ಇರುತ್ತೆ. ಸೊ ನೋಡ್ಕೊಳ್ಳಿ ಆಯಿತಾ. ಸೊ ಇದರಲ್ಲಿ 4 ಕ್ವಶನ್ಸ್ ಇದೆ. ಸೊ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ, ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸಲ್ಲಿ. ವೆರಿ ಇಂಪಾರ್ಟೆಂಟ್ ಮತ್ತು ಫಿಕ್ಸ್ ಕ್ವಶನ್ಸ್ ಇದೆ. 4 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಬರುತ್ತೆ. ಸೊ 20/20 ಆರಾಮಾಗಿ ತೊಗೋಬೋದು Model 4 ಕೂಡ ಅಷ್ಟೇ ಆಯಿತಾ. ಸೊ ಇದರಲ್ಲೇನು ಒಂದು 3 ಕ್ವಶನ್ಸ್ ಬರೋ ಚಾನ್ಸ್ ಇತ್ತು, 1 2 3 ಅಂತ. ಸೊ ಡಿವೈಡ್ ಆಗುತ್ತೆ 7 2 14 ನಾನು 6 ಮಾರ್ಕ್ಸ್ 20/20 ಈಸಿಯಾಗಿ ತೊಗೋಬೋದು ಈ Model 4 ಆಯಿತಾ. ಸೊ Model 5 ನೋಡೋಣ. ಸೊ Model 5 ಬಯೋಇಮೇಜಿಂಗ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಟೆಕ್ನಿಕ್ಸ್ ಆಫ್ ಡಿಸೀಸ್ ಆಫ್ ಡಯಾಗ್ನೋಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ದ ಬಯೋ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಆಫ್ ಮಸ್ಕ್ಯುಲರ್ ಡಿಸ್ಟರ್ಬಿ ಥೆರಪಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಆಸ್ಟೋಪರಿಸಿಸ್ ಅಂದರೆ ವೆರಿ ಇಂಪಾರ್ಟೆಂಟ್. ಸೊ 2 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್, ಅದು ಇದೇ ಇಂಪಾರ್ಟೆಂಟ್ ಆಗಿದೆ. ಬಟ್ ಆದರೂ 2 ಕ್ವಶನ್ಸ್ ಕೊಟ್ಟಿದ್ದೀನಿ, ಓದೋಕ್ಕೆ ಟ್ರೈ ಮಾಡೋ ವೆರಿ ಇಂಪಾರ್ಟೆಂಟ್, ಈಸಿನೇ ಇದೆ ಅಲ್ವಾ ಅದರಿಂದ. ಸೊ 2 ಕ್ವಶನ್ಸಲ್ಲಿ 7 ಮಾರ್ಕ್ಸ್ ಪಕ್ಕ ಒಂದೇ ಬಂದುಬಿಡುತ್ತೆ, ಆರ್ 10 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಈಸಿಯಾಗಿ ನಿಮಗೆ ಬಂದುಬಿಡುತ್ತೆ. ರಿಟರ್ನ್ ಆಫ್ ಬಯೋಪ್ರಿಂಟಿಂಗ್ ಟೆಕ್ನಿಕ್ ಆಫ್ ಮೆಟೀರಿಯಲ್ಸ್ ಮತ್ತು ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಬಯೋ ಇಮೇಜಿಂಗ್ ಅಂತ ಮೈಕ್ರೋವಲ್ ಸರ್ಫೇಸ್ ಅಬ್ಸರ್ಪ್ಷನ್. ಎಕ್ಸ್ಪ್ಲೇನ್ ವಿತ್ ದ ನೀಡ್ ಡಯಾಗ್ರಾಮ್ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ಎಲೆಕ್ಟ್ರಾನಿಕ್ ಟಂಗ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ ಟಂಗ್ ಮೇಲೆ ಒಂದು ಡಯಾಗ್ರಾಮ್ ಇದೆ ಸ್ಟೂಡೆಂಟ್ಸ್, ಆ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಎಲೆಕ್ಟ್ರಾನಿಕ್ ನೋಟ್ಸ್ ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ರಿನ್ಸಿಪಲ್ಸ್ ಅಂತ ನೋಡ್ಕೊಳ್ಳಾಯ್ತಾ. ಎಕ್ಸ್ಪ್ಲೇನ್ ದ ಆರ್ಕಿಟೆಕ್ಚರ್ ಆಫ್ ಮಸ್ಕ್ಯುಲರ್ ಎಕ್ಸಲೆನ್ಸ್ ಆ್ಯಂಡ್ ಸಿಸ್ಟಮ್ ಅಸ್ಕೋಫೋಡಲ್ಸ್ ಆಯಿತಾ, ವೆರಿ ಇಂಪಾರ್ಟೆಂಟ್. ಏನಿದೆಯಲ್ಲ ಈ 4 ಕ್ವಶನ್ಸ್ ಇದೆಯಲ್ಲ, ಸೊ 4 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ ಎಕ್ಸಾಮ್ಸಲ್ಲಿ. ಸೊ ಇದರಿಂದ ನಿಮಗೆ 14 ಮಾರ್ಕ್ಸಲ್ಲಿ ಇದರಿಂದ 14 ಮಾರ್ಕ್ಸ್ ಆಗುತ್ತೆ, ಇಲ್ಲಿ 7 ಮಾರ್ಕ್ಸ್ ಆಗುತ್ತೆ. ಸೊ 6 ಮಾರ್ಕ್ಸ್ ಆಗುತ್ತೆ ಅಂದ್ಕೊಳ್ಳಿ. ಸೊ ನಿಮ್ಗೆ ಆರಾಮಾಗಿ 20/20 Model 5 ಕೂಡ ಆರಾಮಾಗಿ ತೊಗೋಬೋದು. ಸೊ ನೋಡ್ಕೋಬೋದು ಈ ಕ್ವಶನ್ಸ್ ನಾನು PDF ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್ ಇನ್ ಟೆಲಿಗ್ರಾಮ್ ಆಯಿತಾ. ಸೊ ಅಲ್ಲಿಂದ ನೋಡ್ಕೋದಿ. ಸೊ Model 5 ಅಷ್ಟೇ ಕೂಡ Model 5 ನಿಮಗೆ ಏನಾಗುತ್ತೆ 20/20 ಆರಾಮಾಗಿ ತೊಗೋಬೋದು ನಿಮಗೆ ವಿಡಿಯೋ ಎಕ್ಸಾಮ್ಸಲ್ಲಿ ಸ್ಟೂಡೆಂಟ್ಸ್. ಇದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಇಷ್ಟೊಂದುವರೆಗೂ ನೋಡ್ತೀರಾ, ನಿಮಗೆ ಈ ಚಾನಲ್ದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗ್ತಿದೆ ಅನ್ಕೊತಿದ್ದೀನಿ. ಸೊ ಒಂದು ಸಬ್ಸ್ಕ್ರೈಬ್, ಒಂದು ಬೆಲ್ ನೋಟಿಫಿಕೇಶನ್ ಆನ್ ಇಕ್ವಲ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ ಆಯಿತಾ. ಸೊ ನಿಮಗೆ 2.0 ವಿಡಿಯೋದಲ್ಲಿ ನಾವೆಲ್ಲರೂ ಸಿಗೋಣ.